ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಇನ್ನು ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ನಾನು ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದ್ಬಿಟ್ಟು ನಿಮ್ಮ ಮಾಕ್ ಅಲಾಟ್ಮೆಂಟ್ ಆದಮೇಲೆ ನೀವು ತೊಗೊಬೇಕಾಗಿರ್ತಕ್ಕಂಥ ಸ್ಟೆಪ್ಸ್ಗಳ ಬಗ್ಗೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಈ ಸ್ಟೆಪ್ಸ್ಗಳನ್ನು ನೀವು ಕ್ಲಿಯರಾಗಿ ಫಾಲೋ ಮಾಡಬೇಕಾಗಿರುತ್ತೆ. ಆ್ಯಂಡ್ ಐ ಆಮ್ ನಾಟ್ ಟೆಲ್ಲಿಂಗ್ ದಿಸ್ ಸಿಂಪ್ಲಿ. ಐ ನೋ ಪೀಪಲ್ ಹೂ ಹ್ಯಾವ್ ಡನ್ ಮಿಸ್ಟೇಕ್ಸ್ ಆ್ಯಂಡ್ ಮಿಸ್ಟೇಕ್ಸ್ ಬೇಡ. ಮಾಕ್ ಅಲಾಟ್ಮೆಂಟ್ ಮಹತ್ವ ತಿಳ್ಕೊಳ್ಳಿ ಆಯಿತಾ. ಓಕೆ, ಮಾಕ್ ಅಲಾಟ್ಮೆಂಟ್ ಏನಕ್ಕೆ ಕೊಡ್ತಿದ್ದಾರೆ ನಮಗೆ, ಮಾಕ್ ಅಲಾಟ್ಮೆಂಟ್ ಯೂಸ್ ಏನು, ಮಾಕ್ ಅಲಾಟ್ಮೆಂಟ್ ಅಂದರೆ ನಾನು ಏನೇನು ಆ್ಯಕ್ಷನ್ ತೊಗೊಬೇಕು ಅದ್ರ ಬಗ್ಗೆ ಕ್ಲಿಯರ್ ಐಡಿಯಾ ಇರಬೇಕು ನಿಮಗೆ. ಅವಾಗಲೇ ನೀವು ಆಪ್ಷನ್ ಇಂಟಿನ ಓಕೆ ನಾನು ಯಾವುದೇ ಕಾರಣಕ್ಕೂ ಏನು ಮಿಸ್ ಮಾಡ್ದಾನೆ, ನಾನು ಪ್ರತಿಯೊಂದೂ ನನ್ನ ಜ್ಞಾನ ಏನಿದೆ ಅಂದರೆ ನಾನು ಏನು ಯೋಚನೆ ಮಾಡ್ತೀನಿ, ನಾನು ಯೋಚನೆ ತಕ್ಕಂಗೆ ಆಪ್ಷನ್ ಮಾಡಿರುತ್ತೆ ಅಂತ ನಿಮ್ಗೊಂದು ಐಡಿಯಾ ಇರುತ್ತೆ ಆಯಿತಾ. ಬಿಡದೆ ನಾನು ನಿಮಗೆ ಮಾಕ್ ಅಲಾಟ್ಮೆಂಟ್ ಆದಮೇಲೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಸಬ್ಸ್ಕ್ರೈಬ್ ಆಗಿ ನಮಗೆ ಸಿಗೋಣ. ಬ್ರಿಂಗ್ ನೀವು ವಿಡಿಯೋ ಸಬ್ಸ್ಕ್ರೈಬ್ ಸಿಗುತ್ತೆ, ಫಾಲೋ ಅನ್ಬೋದಾಗಿರುತ್ತೆ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಆ್ಯಡ್ ಬರುತ್ತೆ, ನೋಡ್ಕೊಬೋದು. ಡೈರೆಕ್ಟಾಗಿ ನಾನು ನ್ಯೂ ವಿಡಿಯೋದಲ್ಲಿ ಸಿಗ್ತೀನಿ. 5 ವರ್ಷ ಆದಮೇಲೆ RRB JE ಬಂತೆ. ಆ್ಯಂಡ್ ಭಯಾನಿಕೆ ಫಿಸಿಕ್ಸ್ ವಾಲ ನಿಮಗೋಸ್ಕರ ಅಂತಾನೆ RRB JE Crash Course ಅಂತ ತಂದಿದೆ. ಸೊ ಬನ್ನಿ ಎಲ್ಲ ಬ್ಯಾಚ್ಗಳ ಮೇಲೆ ಏನೇನು ಡಿಸ್ಕೌಂಟ್ ಇದೆ ಆ್ಯಂಡ್ ಏನೇನಿದೆ ಅಂತ ತಿಳಿಸ್ಕೊಡ್ತೀನಿ ನಾನು ನಿಮಗೆ. So we have RRB JE Crash Course at ₹1,499 and we have RRB JE Test Series CBT1 and CBT2 at only ₹99 and we have Shreshth SC plus Gate 2027 batch at ₹19,800 and we have Parakram 2.0 Gate 2025 batch B. ಇದು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿರುತ್ತೆ, ವಿಚ್ ಈಸ್ ಆಫ್ ಪ್ರೈಸ್ 7,200 and we have Vijay 2.0 Gate 2025 rank improvement batch B at ₹5,400 and we have Shreshth 2.0 Gate 2026 batch B at ₹9,400 and we have Shreshth Gate 2026 chemical batch B at ₹15,999 and we have Parakram 2025 plus ESC plus Gate PSUs batch D at ₹11,999 and we have Shreshth 2026 ESC plus Gate PSUs batch D at ₹15,999 and we have Shreshth 2.0 Gate 2026 PSU plus placement preparation batch B at ₹15,999 and we have Parakram 2.0 Gate plus PSU plus placement preparation 2025 batch at ₹11,999 and we have ESC non-tech 2025 general studies and engineering aptitude batch at ₹4,499 and I've also experienced infinite learning with batch infinity from physics for all. And core features of these batches are we have lecture plans and test plans have been uploaded in the batch notification section. Class will be conducted from Monday to Friday. MCQs, MSQs, NIDS type of questions that are aligned with Gate pattern. Live lectures with the best faculties of India. Topic-wise practice sheets, live discussions, topic the doubt solving engine, regular tests will be conducted, PYQs and quiz wide and questions that are aligned with ESC and Gate pattern. And books ಗಳ ಬಗ್ಗೆ ಮಾತಾಡಬೇಕು because I have one Gate CSC book ತುಂಬಾ ಚೆನ್ನಾಗಿದೆ ಅನ್ಕೊಳ್ಳಿ. ಬುಕ್ಕಲ್ಲಿ ನಿಮಗೆ QR ಕೋಡ್ ಎಂಬೆಡೆಡ್ ಲಿಂಕ್ ಸಿಗುತ್ತೆ and 16 years previous question paper ಸಿಗುತ್ತೆ. And to buy the course, links in the description and you can use my code MAN500 to get instant ₹500 discount in your purchase. What are you waiting for? Go and build the course right now. ಓಕೆ, ಸೊ ಬನ್ನಿ ವಿಡಿಯೋನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಮಾಕ್ ಅಲಾಟ್ಮೆಂಟ್ ಪರ್ಪಸ್ ಏನು ತಿಳಿಸ್ಕೊಡ್ತೀನಿ ನಾನು ನಿಮಗೆ. ನೋಡಿ, KCET ಅವರು ಪ್ರತಿ ವರ್ಷ ಏನು ಮಾಕ್ ಅಲಾಟ್ಮೆಂಟ್ ಮಾಡ್ತಾರೆ ಅಂತಂದರೆ ದ ಮೇನ್ ರೀಸನ್ ಇಸ್ ನಿಮಗೆ ಈ ವರ್ಷದ ಕಟ್ ಆಫ್ ನಿಮಗೆ ಸಿಗೋದಿಲ್ಲ. ನಿಮಗೆ ಇರ್ತಕ್ಕಂಥ ಏಕೈಕ ರೆಫರೆನ್ಸ್ ನಿಮ್ಮ ಆಪ್ಷನಿಟಿ ಮಾಡೋದಕ್ಕೆ ಅಂತಂದರೆ ಅದು ಲಾಸ್ಟ್ ಇಯರ್ದು ಕಟ್ ಆಫ್ ಆಗಿರುತ್ತೆ. ಸೊ ನನ್ನ ಪ್ರಕಾರ ನೀವೆಲ್ಲ ಲಾಸ್ಟ್ ಇಯರ್ ಕಟ್ ಆಫ್ನ ರೆಫರ್ ಮಾಡಿಕೊಂಡು ಆ ರೆಫರೆನ್ಸನ್ನು ನೀವು ನಿಮ್ಮ ಆಪ್ಷನ್ಸಲ್ಲಿ ರೆಡಿ ಮಾಡ್ಕೊಂಡಿರ್ತೀರಾ ಆ್ಯಂಡ್ ಆ ಆಪ್ಷನ್ಸನ್ನು ನಿಮ್ಮ ಆಪ್ಷನಿಟಿ ಎಂಟರ್ ಮಾಡಿ ಒಂದು ಕಾಲೇಜಿಗೋಸ್ಕರ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರ ಆಯಿತಾ. ದಿಸ್ ಇಸ್ ವಾಟ್ ದ ಪ್ರಾಸೆಸ್. ಬಟ್ ಮಾಕ್ ಅಲಾಟ್ಮೆಂಟ್ ಕೊಡ್ತಕ್ಕಂಥ ಅಂದರೆ ಮಾಕ್ ಅಲಾಟ್ಮೆಂಟ್ ಮಾಡ್ತಕ್ಕಂಥ ಪರ್ಪಸ್ ಏನಪ್ಪ ಅಂತಂದರೆ ನೋಡಿ, ಅವರು ಪ್ರೌಚರ್ ಸ್ಪೆಸಿಫಿಕ್ ಮೆನ್ಷನ್ ಮಾಡಿದರೆ ನೀವು ಲಾಸ್ಟ್ ಇಯರ್ದ ರೆಫರೆನ್ಸ್ ಮಾಡಬೇಕು. ಬಟ್ ಲಾಸ್ಟ್ ಇಯರ್ದೇ ಸೀಟು ಅಂದರೆ ಅದೇ ಸೀಟ್ ಇರ್ತವೆ, ಅದೇ ರ್ಯಾಂಕ್ ಈ ವರ್ಷ ಸಿಗುತ್ತೆ, ಅದು ಯಾವುದೇ ರೀತಿ ಗ್ಯಾರಂಟಿ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿರ್ತಾರೆ. ಬಿಕಾಸ್ ಈ ವರ್ಷದ ಕಾಂಪಿಟೇಷನ್ ಈ ವರ್ಷ ಡಿಸೈಡ್ ಆಗುತ್ತೆ, ಈ ವರ್ಷದ ಕಟ್ ಆಫ್ ಈ ವರ್ಷ ಸಿಗುತ್ತೆ ನಿಮ್ಗೆ. ಸೊ ಜಸ್ಟ್ ಲಾಸ್ಟ್ ಇಯರ್ ಕಟ್ ಆಫ್ ಅಂದರೆ ಜಸ್ಟ್ ರೆಫರೆನ್ಸ್ ಅಂದರೆ ಯಾರೂ ಅದಕ್ಕೆ ರೆಸ್ಪಾನ್ಸಿಬಿಲಿಟಿನ ತಗೊಳ್ತಿಲ್ಲ. ಸೊ ಮಾಕ್ ಅಲಾಟ್ಮೆಂಟ್ ಏನಕ್ಕೆ ಮಾಡ್ತಿರುತ್ತೆ ಅಂದರೆ ಓಕೆ, ಆ ರೆಫರೆನ್ಸನ್ನು ಈ ವರ್ಷ ಆಬ್ಸರ್ವೇಟರಿ ಮಾಡ್ತಿದ್ದೀರಾ, ಈ ವರ್ಷದ ಆ್ಯಕ್ಚುಯಲ್ ಕಾಂಪಿಟೇಷನ್ ಏನು ಅನ್ನೋದನ್ನು ನಿಮಗೆ ಈ ಮಾಕ್ ಅಲಾಟ್ಮೆಂಟ್ ಮುಖಾಂತರ ಅವ್ರು ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತಾರೆ ಆಯಿತಾ. ಸೊ ದ್ಯಾಟ್ ಓಕೆ, ನೀವು ಆಪ್ಷನಿಟಿ ಮಾಡಿದ್ದೀರಾ, ಈ ಆಪ್ಷನಿಟಿ ಮಾಡಿದ ತಕ್ಕನಾಗೆ ನಿಮಗೆ ಈ ವರ್ಷ ಎಷ್ಟು ವೇರಿಯೇಷನ್ ಆಗಿದೆ, ನಿಮಗೆ ಈ ಕಾಲೇಜ್ ಸಿಗಬಹುದು ಅಂತ ಆಪ್ಷನಿಟಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಈ ಮಾಕ್ ಅಲಾಟ್ಮೆಂಟ್ ಗೊತ್ತಾಗ್ಬಿಡುತ್ತೆ. ಮಾಕ್ ಅಲಾಟ್ಮೆಂಟಲ್ಲಿ ನಿಮಗೆ ಕಾಲೇಜ್ ಸಿಗಬಹುದು, ಕಾಲೇಜ್ ಸಿಗದೇ ಇರಬಹುದು ಆಯಿತಾ. ಕಾಲೇಜ್ ಸಿಗಬಹುದು, ಕಾಲೇಜ್ ಸಿಗದೇ ಇರಬಹುದು. ಕಾಲೇಜ್ ಸಿಗದೇ ಇದ್ದರೆ ಏನಾಗುತ್ತೆ ಅಂದರೆ ಯಾವ ಚಾನ್ಸಸ್ ಆಗಿರುತ್ತೆ ನಿಮ್ಮ ಕಾಲೇಜ್ ಸಿಕ್ಕಿಲ್ಲ ಅಂತಂದರೆ, ಫಸ್ಟ್ ಮೈ ಥಿಂಗ್ ಇಸ್ ನೀವು ಆಪ್ಷನಿಟಿ ಕರೆಕ್ಟಾಗಿ ಮಾಡಿಲ್ಲ. ಇನ್ ದ ಸೆನ್ಸ್ ಐ ಆಮ್ ನಾಟ್ ಟೆಲ್ಲಿಂಗ್ ನೀವು ಕಾಲೇಜ್ಗಳು ಆ್ಯಡ್ ಮಾಡಿರ್ತಾರಲ್ಲ, ಕಾಲೇಜ್ಗಳು ಆ್ಯಡ್ ಮಾಡಿರ್ತೀರ, ಆದರೆ ನಿಮ್ಮ ರ್ಯಾಂಕಿಗೆ ಸಿಗತಕ್ಕಂಥ ಕಾಲೇಜ್ಗಳನ್ನ ಆ್ಯಡ್ ಮಾಡ್ಕೊಂಡಿಲ್ಲ ಆಯಿತಾ. ನಿಮ್ಗೆ ಗೊತ್ತಿರೋ ನಿಮಗೆ ಸಿಕ್ಕಿಲ್ಲ ಅಂತಂದರೆ ನಿಮ್ಗೊಂದು ಐಡಿಯಾ ಬಂದುಬಿಟ್ಟಿರಲಿ ಇಷ್ಟೇ. ನನಗೆ ಕಾಲೇಜ್ ಸಿಕ್ಕಿಲ್ಲ ಮನೋಜ್ ಅಂತ ಗಾಬರಿ ಮೆಸೇಜ್ ಹಾಕ್ಬೇಡಿ. ಸಿಂಪಲ್ ಪ್ರಾಸೆಸ್. ನಿಮ್ಮ ಕಾಲೇಜ್ ಸಿಕ್ಕಿಲ್ಲ ಅಂತಂದರೆ ದ ಮೇನ್ ರೀಸನ್ ಇಸ್ ನೀವು ಆಪ್ಷನಿಟಿ ಕರೆಕ್ಟಾಗಿ ಮಾಡಿಲ್ಲ. ಇನ್ ದ ಸೆನ್ಸ್ ನಿಮ್ಮ ರ್ಯಾಂಕಿಗೆ ಯಾವ ಕಾಲೇಜ್ ಸಿಗಬಹುದು ಆ ಕಾಲೇಜ್ಗಳನ್ನ ಆ್ಯಡ್ ಮಾಡ್ಕೊಂಡಿಲ್ಲ. ಫಸ್ಟ್ ಪಾಯಿಂಟ್ ಆ್ಯಂಡ್ ಸಿಂಪಲ್ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ.
ನಿಮಗೆ ಕಾಲೇಜ್ ಸಿಕ್ಕಿದೆ ಆಯಿತಾ, ಸಿಕ್ಕಿದ್ರೆ ಏನು ಅರ್ಥ ಆಗ್ತದೆ, ಓಕೆ ನಿಮ್ಮ ರ್ಯಾಂಕಿಗೆ ಈ ಕಾಲೇಜ್ ಸಿಗಬಹುದು. ಇನ್ನೊಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಮಾಕ್ ಅಲಾಟ್ಮೆಂಟ್ ಯಾವ ಕಾಲೇಜ್ ಸಿಕ್ಕಿದೆ ಅದೇ ಕಾಲೇಜ್ ನಿಮಗೆ ಫಸ್ಟ್ ರೌಂಡಲ್ಲಿ ಸಿಗುತ್ತೆ ಅಂತ ಯಾವುದೇ ಗ್ಯಾರಂಟಿ ಇಲ್ಲ. ಬಿಕಾಸ್ ಐ ಟೆಲ್ ಯು ಒನ್ ಸೀಕ್ರೆಟ್ ಪಾಯಿಂಟ್, ಈ ಆಪ್ಷನ್ ಟ್ರೀ ಆದಮೇಲೆ ಆ್ಯಂಡ್ ಮಾಕ್ ಅಲಾಟ್ಮೆಂಟ್ ಬಂದಾದಮೇಲೆ 99.9% ಜನಗಳು ತಮ್ಮ ಆಪ್ಷನ್ಸನ್ನು ಚೇಂಜ್ ಮಾಡ್ತಾರೆ. 90ಕ್ಕಿಂತ ಜಾಸ್ತಿ ಪರ್ಸೆಂಟೇಜ್, ಈಗ ನಾನು 99 ಜಾಸ್ತಿ ಇರ್ಬಿಟ್ಟೆ, ಬಟ್ ಮ್ಯಾಕ್ಸಿಮಮ್ 90% ಜನ ತಮ್ಮ ಆಪ್ಷನ್ಸನ್ನು ಚೇಂಜ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಾನು ಆಪ್ಷನ್ ಎಂಟ್ರಿ ಹಾಕಿದೆ, ನಾನು ಯಾವುದೊಂದು ಕಾಲೇಜ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ನನಗೆ ಯಾವುದೋ ಕಾಲೇಜ್ ಸಿಕ್ಬಿಡ್ತು. ಅವಾಗ ನನಗೆ ಅರ್ಥ ಆಗ್ಬಿಡ್ತು ಇಷ್ಟು ಡಿಫ್ರೆನ್ಸ್ ಇದೆ, ನಾನು ಎಷ್ಟು ಡಿಫ್ರೆನ್ಸನ್ನು ಅರ್ಥ ಮಾಡ್ಕೊಬೇಕು. ಆ್ಯಂಡ್ ನಿಮಗೊಂದು ವಿಷಯ ಇರಲಿ ಗೊತ್ತಿರಲಿ, ಮಾಕ್ ಅಲಾಟ್ಮೆಂಟ್ ಬಂದು ಕಟ್ ಆಫ್ ಸಿಗುತ್ತೆ ನಿಮಗೆ. ಎಸ್, ಯು ವಿಲ್ ಬಿ ಗೆಟಿಂಗ್ ದ ಮಾಕ್ ಅಲಾಟ್ಮೆಂಟ್ ಕಟ್ ಆಫ್. ಆ ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ರೆಫರೆನ್ಸ್ ಆಗಿ ಇಟ್ಕೊಳ್ಳಿ, ಅಲ್ಲಿರ್ತಕ್ಕಂಥ ರ್ಯಾಂಕ್ಗಳು ನೋಡ್ಕೊಂಡು ಆಮೇಲೆ ನೀವು ಆಪ್ಷನಿಟಿ ಚೇಂಜ್ ಮಾಡಿ. ಆ್ಯಂಡ್ ಅದಾದಮೇಲೆ ಆಪ್ಷನಿಟಿ ಮಾಡಿ ಡೆಫಿನೆಟ್ಲಿ ನಿಮ್ಮ ಕೆಲಸ ಮಾಡುತ್ತೆ, ಆಯಿತಾ. ನೀವು ಇಷ್ಟನ್ನು ತಲೆ ಇಟ್ಕೊಬೇಕು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ನೀವು ನನ್ನ ಪ್ರಕಾರ ಮೆಡಿಕಲ್ ಕಾಲೇಜ್ಗಳನ್ನ ಆ್ಯಡ್ ಮಾಡಿದ್ರೆ ಅಂದ್ಕೊಳ್ಳಿ. ನಿಮ್ಮ ಮೆಡಿಕಲ್ ರ್ಯಾಂಕ್ ಇದೆ, ತುಂಬ ಚೆನ್ನಾಗಿದೆ, ಸ್ಟೇಟ್ ರ್ಯಾಂಕ್ ಬಿಟ್ಟಿದ್ದಾರೆ, ಇವ್ರು ಚೆಕ್ ಮಾಡ್ಕೊಳ್ಳಿ ಮೆರಿಟ್ ಲಿಸ್ಟನ್ನು. ಸೊ ಮೆರಿಟ್ ಲಿಸ್ಟಲ್ಲಿ ನಿಮ್ಮ ಹೆಸರು ಇದು, ಆ್ಯಂಡ್ ಇಫ್ ಯು ಆರ್ ಆ್ಯಂಡ್ ಕಮಿಂಗ್ ಅಂಡರ್ ಸ್ಟೇಟ್ ಕೋಟಾ ಅಂತಂದರೆ ಸ್ಟೇಟ್ ರ್ಯಾಂಕ್ ಬಿಟ್ಟಿದ್ದಾರೆ ಅಂತಂದರೆ ದಯವಿಟ್ಟು ಅದನ್ನು ಯೂಸ್ ಮಾಡ್ಕೊಳ್ಳಿ. ಬಿಕಾಸ್ ಡೂಯಿಂಗ್ ಮೆಡಿಕಲ್ ಇಸ್ ಕ್ರೇಜಿ ಥಿಂಗ್. ಬಟ್ ಈ ವರ್ಷ ಆಗಿತ್ತು, ನಾನು ನಿಜ ಒಂದು ವೀಡಿಯೋನೂ ಮಾಡಿಲ್ಲ ಆಯಿತಾ, ಮೆಡಿಕಲ್ ಸಂಬಂಧಪಟ್ಟ ಹಾಗೆ ನಾನು ಒಂದು ವೀಡಿಯೋನೂ ಮಾಡಿಲ್ಲ. ಬಿಕಾಸ್ ನನಗೆ ಬೇಜಾರಾಗೋಯ್ತು, ಏನಿದೆ ಈ ಥರ ದುಡ್ಡಿಗೆಲ್ಲ ಪೇಪರ್ ಮಾಡಿ ಎಷ್ಟೋ ಜನ ಮೇಲೆ ಭವಿಷ್ಯನೇ ಹಾಳು ಮಾಡ್ತಾರೆ. ಎಂಥ ಜನ ಅಂದರೆ ಬೇಜಾರಾಗುತ್ತೆ. ಸೊ ಅದಕ್ಕೆ ನನಗೆ ಬೇಜಾರಾಗಿ ಡೀಪ್ ಮೇಲೆ ವಿಡಿಯೋನೇ ಮಾಡೋಣ ಅಂತ ಡಿಸೈಡ್ ಮಾಡಿ, ಓಕೆ ಬಿಡಿ ಅದು ಬಿಟ್ಟಾಕಿ. ಈಗ ಬನ್ನಿ, ನೀವು ಮೆಡಿಕಲ್ ಕಾಲೇಜಲ್ಲಿ ಪ್ರಿಫರೆನ್ಸಾಗಿ ಹಾಕ್ಕೊಂಡಿದ್ರೆ ಫಸ್ಟ್ ಪ್ರಿಫರೆನ್ಸ್ ಅದಿರಲಿ ಆಯಿತಾ. ಆದಮೇಲೆ ಇದಕ್ಕೆ ಯಾವುದು ನಿಮ್ಮ ಇಂಜಿನಿಯರಿಂಗ್ ಕಾಲೇಜ್ ಬೇರೆ ಬೇರೆ ಯಾವ ಕೋರ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅದನ್ನು ಆಮೇಲೆ ಕೊಡಿ ಆಯಿತಾ. ಫಸ್ಟ್ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ, ನಿಮಗೆ ಯಾವ ಕೋರ್ಸ್ ಯಾವ ಡಿಸಿಪ್ಲಿನ್ ಇಷ್ಟ. ಫಾರ್ ಎಕ್ಸಾಂಪಲ್ ನಿಮಗೆ BSc AG ಇಷ್ಟನ ಆ ಟಾಪರ್ ಕೊಡಿ. ನಿಮ್ಮ ರ್ಯಾಂಕಿಗೆ ಸಿಗೋದಾದರೆ ಸಿಗುತ್ತೆ, ಇಲ್ಲ ಅಂತಂದರೆ ನೆಕ್ಸ್ಟ್ ಪೀರಿಯಡಿಗೆ ಹೋಗುತ್ತೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ನೀವು ಎಷ್ಟು ನಂಬರ್ ಆಫ್ ಕಾಲೇಜ್ ಬೇಕಾದ್ರೆ ಆ್ಯಡ್ ಮಾಡ್ಕೊಂಡು ಹೋಗೋದಾಗಿರುತ್ತೆ. ಆ್ಯಂಡ್ ಹಂಗಂತ ಸುಮ್ಮನೆ ಮೈಂಡ್ಲೆಸ್ ಆಗಿ ನಂಬರ್ ಆಫ್ ಕಾಲೇಜ್ಗಳನ್ನ ಆ್ಯಡ್ ಮಾಡಿಬಿಡಿ. ಬಿ ಮೈಂಡ್ಫುಲ್ ವೈಲ್ ಎಂಟ್ರಿಂಗ್ ದ ಆಪ್ಷನ್ಸ್. ಓಕೆ, ಐ ವುಡ್ ಟೆಲ್ ದಿಸ್ ಥಿಂಗ್. ಇರೋದಾದಮೇಲೆ ಆಪ್ಷನ್ಸಿನ ಕರೆಕ್ಟ್ ಮಾಡ್ಕೊಳ್ಳೋ ಆರ್ಡರ್ ಬಂದುಬಿಟ್ಟು ನಿಮ್ಗೆ ಯಾವುದು ಸಿಗೋದಿಲ್ಲ, ಅಂದರೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಬಟ್ ಸಿಗೋದಿಲ್ಲ, ತುಂಬ ಕಡಿಮೆ ಇದೆ. ಅದು ಯಾವಾಗಲೂ ಟಾಪ್ ಇರುತ್ತೆ ಆಯಿತಾ, ಯಾವಾಗಲೂ ಟಾಪ್ ಆಗಿರಲಿ. ಆಮೇಲೆ ನಿಮಗೆ ಸಿಗಬಹುದು. ಫಾರ್ ಎಕ್ಸಾಂಪಲ್ ಆ ಒಂದು ಕಾಲೇಜ್ ಕಟ್ ಆಫ್ ಇದೆ ಒಂದು 20,000 ಅಂತ ಅಂದ್ಕೊಳ್ಳಿ, ಆ್ಯಂಡ್ ನಿಮ್ಮ ರ್ಯಾಂಕ್ ಇದೆ ಒಂದು 22,000 23,000 ಹಿಂಗಿಂದ ಅಂದ್ಕೊಳ್ಳಿ, ಸಿಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಐ ವುಡ್ ಹೈಲಿ ರೆಕಮೆಂಡ್ ಯು ಗೈಸ್ ಟು ರೆಫರ್ ಓನ್ಲಿ ಫಸ್ಟ್ ರೌಂಡ್ ಆ್ಯಂಡ್ ಸೆಕೆಂಡ್ ರೌಂಡ್ ಕಟ್ ಆಫ್, ನಾಟ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕಟ್ ಆಫ್. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಏನಿರುತ್ತೆ, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಇಸ್ ನಥಿಂಗ್ ಬಟ್ ವೇಕೆನ್ಸಿ ಫಿಲ್ಲಿಂಗ್ ಗ್ರೌಂಡ್. ನಿಮ್ಮ ಫ್ರೆಂಡ್ಸ್ಗಳು ಮೋರ್ ದೆನ್ 70% ಆಫ್ ದ ಜನಗಳು ಕಾಲೇಜ್ ಸೇರ್ಕೊಂಡ್ಬಿಡ್ತಾರೆ ಇನ್ ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡಲ್ಲೇ. ಸೊ ಈ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಏನಿರುತ್ತೆ, ಕಾಲೇಜ್ಗಳಲ್ಲಿ ಸೀಟ್ಗಳು ಮಿಕ್ಬಿಟ್ಟಿರ್ತವೆ, ಅಂಥ ಸೀಟನ್ನು ಫಿಲ್ ಮಾಡೋದಕ್ಕೆ ಅಂತ ಆ್ಯಕ್ಚುಲಿ ಇರ್ತಕ್ಕಂಥ ರೌಂಡ್ ಆಗಿರುತ್ತೆ ಅದು. ಸೊ ಪ್ಲೀಸ್ ಮೇಕ್ ಶೋರ್ ಅಲ್ಲಿ ಗಂಟ ವೆಯ್ಟ್ ಮಾಡಿ. ಏನಕ್ಕೆ ನಿಮ್ಮ ರ್ಯಾಂಕ್ ಚೆನ್ನಾಗಿಲ್ಲ ಆ್ಯಂಡ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಅಂತಂದರೆ ಕಾಲೇಜಿನ ಹೋಲ್ಡ್ ಮಾಡ್ಕೊಂಡು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಹೋಗ್ಬೋದಾಗಿರುತ್ತೆ ಆಯಿತಾ. ಸೊ ಆಪ್ಷನ್ ಆಫ್ ಮಾಡ್ಕೊಳ್ಳಿ. ನೀವು ಸೆಕೆಂಡ್ ರೌಂಡ್ ಬಂದ ತಕ್ಷಣ ನೀವು ಫೀಸ್ ಪೇ ಮಾಡಲೇಬೇಕಾಗಿರುತ್ತೆ. ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಹೋಗಬೇಕು ಅಂತಂದರೆ ಇದು ನಿಮಗೆ ಗಮನದಲ್ಲಿ ಇದೆ ಅಂತ ನಾನು ಭಾವಿಸ್ತೀನಿ, ಇಫ್ ಐ ಆಮ್ ನಾಟ್ ರಾಂಗ್. ಓಕೆ, ಸೊ ಇದನ್ನೆಲ್ಲ ತಲೆ ಇಟ್ಕೊಳ್ಳಿ ಆ್ಯಂಡ್ ಆಪ್ಷನಿಟಿ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಿ. ಸೊ ಏನೇ ನೋಟ್ಸ್ ಕೆಳಗಡೆ ಕಾಮೆಂಟ್ಸ್ ಮೇಕ್ ಅ ವಿಡಿಯೋ ಆನ್ ಇಟ್. ವಿಲ್ ಮೀಟ್ ಯು ಅನದರ್ ವಿಡಿಯೋ. ಕೀಪ್ ಲಿಂಕ್ ಫಾರ್ ಮೀ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ.